ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಮಾರ್ಚ್ 14 ಹಾಗೂ 15ರಂದು ಬೀದರ್ ಜಿಲ್ಲೆಯಲ್ಲಿ ಆಯೋಜಿಸಲು ಉದ್ದೇಶಿಸಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣ ರದ್ದಾಗಿ 2 ತಿಂಗಳು ಕಳೆದಿದ್ದು ಮತ್ತೆ ಕಾರ್ಯಕ್ರಮ ಆಯೋಜನೆಯ ಬಗ್ಗೆ ಯಾವುದೇ ರೀತಿಯ ಮುತುವರ್ಜಿ ವಹಿಸದ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರನ್ನ ಕೂಡಲೇ ಅಮಾನತುಗೊಳಿಸಬೇಕು ಎಂದು ಬಹುಜನ ಸಮಾಜ ಪಕ್ಷದ ಜಿಲ್ಲಾ ಸಂಯೋಜಕ ರಾಜ್ಕುಮಾರ್ ಮೂಲಭಾರತಿ ಅವರು ಒತ್ತಾಯಿಸಿದ್ದಾರೆ। ಈ ಬಗ್ಗೆ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ರಾಜ್ಕುಮಾರ್ ಮೂಲಭಾರತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ಜನಮಾನಸಕ್ಕೆ ಮುಟ್ಟಿಸುವ ನಿಟ್ಟಿನಲ್ಲಿ ಸರ್ಕಾರ ವಿಶೇಷ ಅನುದಾನ ಬಿಡುಗಡೆ ಮಾಡಿ ಸಮ್ಮೇಳನ ಆಯೋಜನೆಗೆ ಆದೇಶ ನೀಡಿದರೂ ಕೂಡ ಇಲಾಖೆಯ ಅಧಿಕಾರಿಗಳು ನಿರ್ಲಕ್ಷ್ಯ ಹಾಗೂ ಸಮರ್ಪಕ ಮೇಲ್ವಿಚಾರಣೆಯ ಕೊರತೆಯಿಂದ ಕಾರ್ಯಕ್ರಮ ರದ್ದಾಗಿದೆ। ಇನ್ನು ಈ ಕಾರ್ಯಕ್ರಮ ರದ್ದಾಗಿ ಸುಮಾರು 2 ತಿಂಗಳು ಕಳೆದರೂ ಕೂಡ ಇನ್ನೂವರೆಗೂ ಕಾರ್ಯಕ್ರಮವನ್ನು ಮತ್ತೆ ಆಯೋಜನೆ ಮಾಡುವ ಬಗ್ಗೆ ಸಮಾಜ ಕಲ್ಯಾಣ ಉಪನಿರ್ದೇಶಕರು ಯಾವುದೇ ರೀತಿಯ ಆಸಕ್ತಿಯನ್ನ ತೋರ್ತಿಲ್ಲ। ಆದ್ದರಿಂದ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರನ್ನ ತಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತುಗೊಳಿಸಿ ಆದೇಶ ಹೊರಡಿಸಬೇಕು ಮತ್ತು ಆದಷ್ಟು ಶೀಘ್ರದಲ್ಲಿ ಸರ್ಕಾರ ನೀಡಿದ ಹಣದಲ್ಲಿ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ। ಏನಾಗಿದೆ ಸರ್, ಸರ್ಕಾರ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರ ಕುರಿತು ಅಂದರೆ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣ ಬೀದರ್ದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದರು ಸರ್। ತರಾತುರಿಯಾಗಿ ಯಾರಿಗೆ ಹೋರಾಟಗಾರಿಗೆ ಗಮನಕ್ಕಿಲ್ದೇ 14, 15 ಏಪ್ರಿಲ್ 5 ಮಾರ್ಚ್ ಸರ್ ನಿರ್ಧಾರ ಮಾಡಿದ್ರು ಸರ್। ಸಡನ್ಲಿ ನಿರ್ಧಾರ ಮಾಡಿದ್ರು ಸರ್। ಅದು ಏನಾದರೂ ಯಾವುದೂ ಕಾರ್ಯಕ್ರಮನ ದೊಡ್ಡ ಮಟ್ಟ ರಾಜ್ಯ ಮಟ್ಟದಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು ಅಂತಾರಾಷ್ಟ್ರೀಯ ಅಂತಂದಾಗ ಎಲ್ಲ ಬೇರೆ ಬೇರೆ ಭಾಗದ ಲೀಡರ್ಸ್ಗಳಿಗೆ, ವಿಚಾರವಾದಿಗಳಿಗೆ, ಬುದ್ಧಿಜೀವಿಗಳಿಗೆ ಅಂಬೇಡ್ಕರ್ ಅವ್ರ ಬಗ್ಗೆದಾಗ ಮಾತಾಡೋಂಥ ಆ ಹೋರಾಟಗಾರನ ಕರೆಸಬೇಕಾಗಿತ್ತು। ಅವಾಗ ಏನಾಗಿದೆ ಸರ್, ಇವರು ತರಾತುರದಲ್ಲಿ ನಮ್ದು ಯಾರು ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರು ಅಥವಾ ಜಿಲ್ಲಾಧಿಕಾರಿಗಳು ಭೀ ಅಂತ ಹೇಳಬೇಕಾಗ್ತದೆ ನಾವು। ಯಾಕಂತಂದರೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಕಾರ್ಯಕ್ರಮ ಅದ ಅಂದಾಗ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಕೂಡ ಅದಕ್ಕೆ ಹೊಣೆ ಹೊತ್ತಬೇಕಾಗ್ತದೆ। ಇವರು ತರಾತುರದಲ್ಲಿ ಡೇಟನ್ನು ನಿಗದಿ ಮಾಡಿಬಿಟ್ರು। ಯಾರಿಗೂ ಕೂಡ ನಮ್ಮ ಹೋರಾಟಗಾರ ಜಿಲ್ಲೆ ಹೋರಾಟಗಾರರಿಗೆ ಕೂಡ ಏನದ ಅಂತಂದರೆ ಇನ್ವಿಟೇಷನ್ ಕಾರ್ಡನ್ನು ತಲುಪ್ಲಾಕ ನಾಳೆ ಕಾರ್ಯಕ್ರಮ ಇದೆ ತಲುಪ್ತಾ ಹಿಂಗೆಲ್ಲ ಇದ್ದಾಗ ನಾವೇನು ಮಾಡಿದ್ವಿ ಸರ್, ಇದು ತಪ್ಪಿದೆ, ಅಧಿಕಾರಿಗಳು ಯಾಕೆ ಈ ಥರ ಮಾಡ್ತಾಯಿದ್ದಾರಪ್ಪ, ನಮ್ಮ ಜಿಲ್ಲೆಯನ್ನು ಬೀದರ್ ಜಿಲ್ಲೆಯನ್ನು ಹೆಸರನ್ನು ಕಳಂಕ ಥರ ಅಂತ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೋ ಅಂತೆಲ್ಲ ಭೀ ನಮ್ಗೆ ಅನುಮಾನ ಹುಡ್ತು ಸರ್। ಕಾರ್ಯಕ್ರಮದಲ್ಲಿ ನಾವೆಲ್ಲ ಕೆಲವು ಹೋರಾಟಗಾರೆಲ್ಲ ಸಡನ್ಲಿ ಮಾಡಿ ಮನವಿ ಎಲ್ಲ ಸಲ್ಲಿಸ್ಲಾಕ ಪ್ರಯತ್ನ ಮಾಡಿದೀವಿ, ಸರ್ಕಾರಕ್ಕೆ ಒತ್ತಾಯ ಮಾಡಿದೀವಿ। ಸಡನ್ಲಿ ಏನದ ಸರ್, ನಾಳೆ ನಾಡ್ದೆ ಕಾರ್ಯಕ್ರಮ ಇತ್ತು, ಆ ಕಾರ್ಯಕ್ರಮನ ಮುಂದೂಡಲಾಗಿದೆ ಅಂಥೇಳಿ ಮಾಹಿತಿ ಬಂತು। ಈಗಂತೂ ಸರ್ ಯಾವುದು ಏನೂ ಇಲ್ಲ, ಈಗಾದರೂ ಕಾರ್ಯಕ್ರಮ ಮಾಡ್ಬೋದಲ್ಲ ಸರ್। ಈಗ ಟೈಮ್ ಇತ್ತು, ಮೀಟಿಂಗ್ ಮಾಡೋಕ್ಕೆ ಟೈಮ್ ಇತ್ತು, ಸರ್ಕಾರ ಹೊಸ ಸರ್ಕಾರ ಭೀ ಕುಂದಿತ್ತು, ಈಗ ಇವ್ರಿಗೆ ಮಾಡೋಕ್ಕೆ ಏನು ಸರ್, ಅದು ನಾವು ಮಾಡಬೇಕಲ್ಲತ್ತಿದ್ದೀವಿ। ಈಗ ಅವರು ಯಾರು ಕೇಳಲ್ಲಪ್ಪ ಅಂತ ಕಸಿ ಹೇಳಿ ಅಧಿಕಾರಿಗಳು ಹಾಗೆ ಕೂತ್ರೆ ಹೆಂಗೆ ಸರ್? ದುಡ್ಡು ಸರ್ಕಾರದ ಇದೆಯಲ್ಲ, 2.5 ತಿಂಗಳು ಆಯ್ತಲ್ಲ, ಆಗ್ಲತ್ತದ ಸರ್, ಇಲ್ಲ ಅಂತ ಹೇಳ್ತಲ್ಲ। ಈಗ ಸರ್ಕಾರ ಮಾಡಬೇಕಲ್ಲ ಸರ್, ಸರ್ಕಾರ ಅಂದ್ರೆ ಅಧಿಕಾರಿಗಳೇ ಮಾಡಬೇಕಲ್ಲ ಸರ್। ಅದಕ್ಕೆ ಇದರಲ್ಲಿ ಏನಿದೆ ಸರ್, ನಮಗೆ ಅನ್ನಿಸ್ತಾ ಇದೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರು ಇದರಲ್ಲಿ ಹೆಚ್ಚಿಗೆ ಒತ್ತು ಕೊಡ್ಲಾಕ ಅವ್ರಿಗೆ ಕಾಣಿಸ್ತಾ ಇಲ್ಲ ಸರ್, ಒತ್ತು ಕೊಡ್ತಾ ಇಲ್ಲ ಸರ್। ಯಾವ ಅಮಾನತು ಆಗಬೇಕು ಸರ್। ಈಗ ನಾವು ಸರ್ ಅದಕ್ಕೆ ನಾವೇನು ಮಾಡಿದೀವಿ, ಈ ಸರ್ಕಾರ ಕೂಡಲೇ ನಮ್ಮ ಜಿಲ್ಲಾಧಿಕಾರಿ ಅವರಿಗೆ ಕೊಟ್ಟಿದ್ದೇವೆ ಸರ್। ಯಾಕಂದ್ರೆ ಇಂಥ ಅಧಿಕಾರಿಗಳು ಹಿಂಗೆ ಮಾಡಿದಾಗ ಜಿಲ್ಲಾಧಿಕಾರಿಗಳೇ ರಿಪೋರ್ಟ್ ಆಗಬೇಕು ಸರ್ ಸರ್ಕಾರಕ್ಕೆ। ಇವ್ರಿಗೆ ಅಮಾನತುಗೊಳಿಸೋ ಅಂಥ ಪವರ್ ಇಲ್ಲ ಅಂದರೂ ಕೂಡ ಏನದಂದ್ರೆ ಸಂಬಂಧಪಟ್ಟ ಇಲಾಖೆಗೆ ಇವ್ರು ರಿಪೋರ್ಟ್ ಆಗೋದನ್ನು ಆಟೋಮೆಟಿಕ್ ದಂದಿಸಿ ಅವ್ರು ಸಸ್ಪೆಂಡ್ ಆಗ್ತಾರೆ ಸರ್। ಇವ್ರು ನಿಷ್ಕಾಳಜಿ, ಇವರೆಲ್ಲ ಹಿಂಗಾಗಿದೆ ಅಂತ ಕಸಿ ಹೇಳಿ ಜಿಲ್ಲಾಧಿಕಾರಿಗಳೇ ಅದಕ್ಕೆ ನಾವು ಒತ್ತಾಯ ಮಾಡಿದ್ದೇವೆ ಸರ್, ಜಿಲ್ಲಾಧಿಕಾರಿಗಳಿಗೆ ಈ ಅಧಿಕಾರಿಗೆ ಕೂಡಲೇ ಅಮಾನತು ಆಗಬೇಕಂತ ಕಸಿ ಹೇಳ್ತಿದ್ದೀವಿ।